ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಸಿಂಧುವಳ್ಳಿ ಅಕ್ಬರ್, ಸಮಾಜ ಸೇವಕ, ಪರಿಸರ ಪ್ರೇಮಿ. ಇವತ್ತು ನಾನು ವಸ್ತು ಪ್ರದರ್ಶನ ಆವರಣಕ್ಕೆ ಬಂದಿದ್ದೆ. ಭಾಳ ಸಂತೋಷ ಆಯ್ತದೆ. ಯಾಕೆಂದರೆ ಮೊದಲಿಗಿಂತನೂ ಸ್ವಲ್ಪ ಉತ್ತಮ ರೀತಿಯಲ್ಲಿ ನಮ್ಮ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯ್ಯೂಬ್ ಖಾನ್ ಅವರು ಮಾಡಿದ್ದಾರೆ. ಮತ್ತು ಮ್ಯೂಸಿಕಲ್ ಫೌಂಟೇನು ಕೂಡ ಚೆನ್ನಾಗಿದೆ. ಮತ್ತು ಇನ್ನಿತರ ಎಲ್ಲ ಒಂದೊಂದು ಏನು ನೋಡ್ತಾ ಇದ್ದೀವಿ ಎಲ್ಲವೂ ಕೂಡ ಸುಸೂತ್ರವಾಗಿ ಅಚ್ಚುಕಟ್ಟಾಗಿದೆ. ಇನ್ನಷ್ಟು ರೀತಿಯಲ್ಲಿ ಜನ ಇಲ್ಲಿಗೆ ಬಂದು ಇದರ ಒಂದು ಪ್ರಚಾರ ಇನ್ನಷ್ಟು ಆಗಲಿ ಅಂತ ನಾನು ಬಯಸ್ತೇನೆ. ಏನು ಚೇಂಜಸ್ ಆಗಿದೆ ಮುಂಚೆ ಇವಾಗ ಏನು ಚೇಂಜಸ್ ಆಗಿದೆ? ಮುಂಚೆಯಿಂದ ಅಂದರೆ ಇವಾಗ ಈ ಲೈಟಿಂಗ್ಸ್ ವ್ಯವಸ್ಥೆ ಇರ್ಬೋದು, ಕೆಳಗಡೆ ಒಂದು ನೆಲದ ಒಂದು ಇದಿರ್ಬೋದು, ಮತ್ತು ಫೌಂಟೇನ್ ಆಗಿರ್ಬೋದು, ಆ ಕಡೆ ಮಕ್ಕಳಿಗೆ ಆಟ ಆಡುವಂತಹ ಒಂದು ವಿಚಾರದಲ್ಲಿ ಅಲ್ಲಿ ನೀವು ಹಿಂದೆ ತೋರಿಸಿ ಅಲ್ಲಿ ಪ್ರಾಣಿಗಳ ಒಂದು ಮಾದರಿ ಮಾಡಿ ಆ ಒಂದು ನೋಡೋಕ್ಕೆ ತುಂಬ ಕಣ್ಣು ಕಟ್ಟೋ ರೀತಿಯಲ್ಲಿ ಸುಸೂತ್ರವಾಗಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಯ್ಯೂಬ್ ಖಾನ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಯ್ಯೂಬ್ ಖಾನ್ ಅವರು ಈ ಹಿಂದೆ ನಮ್ಮ ಮಹಾನಗರ ಪಾಲಿಕೆಯ ಮೇಯರ್ ಕೂಡ ಆಗಿದ್ದರು. ಅವರ ಕಾರ್ಯ ಅವಧಿಯಲ್ಲಿ ಸುಮಾರು ಬದಲಾವಣೆಗಳಾಗಿದ್ದಾವೆ. ಅವರ ಒಂದು ಬಡಾವಣೆ ಆಗಿರ್ಬೋದು, ಅವರ ಒಂದು ವಾರ್ಡ್ ಆಗಿರ್ಬೋದು. ಮತ್ತು ಈಗಿನ ಒಂದು ಪ್ರಸ್ತುತವಾಗಿ ಹೇಳೋದಾದರೆ ವಸ್ತು ಪ್ರದರ್ಶನದ ಒಂದು ವಸ್ತುಸ್ಥಿತಿ ತುಂಬ ಚೆನ್ನಾಗಿ ಸುಧಾರಣೆ ಆಗಿದೆ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ನಮಸ್ಕಾರ. ದಸರಾ ವಸ್ತು ಪ್ರದರ್ಶನ ತುಂಬ ಚೆನ್ನಾಗಿ ರಂಗೇರ್ತಾ ಇದೆ. ಕ್ರಿಸ್ಮಸ್ ಬಂತು, ಈಗ ಜನಗಳು ಸಿಕ್ಕಾಪಟ್ಟೆ ಜನ ಬಂದು ಖುಷಿಗೆ ಪಡ್ತಾ ಇದ್ದಾರೆ. ಒಳ್ಳೆ ಇಂದ್ರಲೋಕ, ಒಳ್ಳೆ ಸ್ವರ್ಗ ಇದ್ದಾಗೆ ಕಾಣ್ತಾ ಇದೆ. ವಾಟರ್ ಫೌಂಟನ್ನು, ಮಕ್ಕಳ ಆಟ ಆಡಲಿಕ್ಕೆ, ವಯಸ್ಸಾದವ್ರಿಗೆ ಎಲ್ಲ ತುಂಬ ಚೆನ್ನಾಗಿದೆ. ಅಂಗಡಿಗಳು, ಸ್ಟಾಲ್ಗಳು, ಮತ್ತು ದಿನನಿತ್ಯ ಒಂದೊಂದು ಸಂಗೀತ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೀತಾ ಇದೆ. ಅಯ್ಯೂಬ್ ಖಾನ್ ಸರ್ ಅವರಂತೂ ಅವರು ತುಂಬ ದೂರದೃಷ್ಟಿ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ದೇಶ ವಿದೇಶಗಳಿಂದ ಬಂದು ನೋಡಿ, ನಾವು ಸಾರ್ವಜನಿಕ ಕುಂದುಕೊರತೆಯಲ್ಲಿದ್ದೀವಿ. ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ, ಏನು ಸಹ ಇದು ನಮಗೆ ಎಕ್ಸಾಮಿಷನ್ ಒಳಗೆ ಬಂದರೆ ನಮಗೆ ಗೊತ್ತೇ ಆಗ್ತಾಯಿಲ್ಲ, ಸ್ವರ್ಗ ಇದ್ದಾಗೆ ಇದೆ ಹಾಗೆ ಅಂತ ತುಂಬ ಜನ ಪ್ರಚಾರ ಮಾಡ್ತಾ ಇದ್ದಾರೆ. ನಮಗೂ ಖುಷಿ ಆಗ್ತಾಯಿದೆ. ಇದೇ ರೀತಿ ಜನಗಳು ಸಹಕರಿಸಲಿ. 10ನೇ ತಾರೀಕು ಗಂಟ ಇದೆ ಅಂತ ಹೇಳ್ತಾ ಇದ್ದಾರೆ. ಜನವರಿ 10ನೇ ತಾರೀಕು ಗಂಟ ಎಲ್ಲ ಬಂದು ಭಾಗವಹಿಸಿ. ಈ ಥರ ಅವಕಾಶ ಕಳ್ಕೊಬೇಡಿ. ಇದು ಎಲ್ಲೂ ಇಲ್ಲ. ಇಡೀ ನಮ್ಮ ಇಂಡಿಯಾದಲ್ಲೇ ಫಸ್ಟು ಅಂತ ಹೇಳ್ಬೋದು ಈ ಥರ ವಸ್ತು ಪ್ರದರ್ಶನ ಇರೋದು. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಜನವರಿ ಇಲ್ಲೇ ಬಂದು ಮಕ್ಕಳ ಜೊತೆ ಆಗ್ತದೆ. ಕ್ರಿಸ್ಮಸ್ ಹಬ್ಬ, ಜನವರಿ, ಹೊಸ ವರ್ಷ ಎಲ್ಲ ಬಂದು ಇಲ್ಲೇ ಬಂದು ಸಂತೋಷಪಟ್ಟು ಖುಷಿಪಟ್ಟರೆ ಇನ್ನೂ ಸಂತೋಷ, ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು 2 ಮಾತಾಡಿ ಮುಗಿಸ್ತಾ ಇರ್ತೀನಿ.